ಇಲ್ಲ ಅಥರ್ವ, ಬೇಡ, ನಿನ್ನನ್ನು ಬಿಟ್ಟು ಹೋಗ್ಬೇಡ. ಭವಾನಿ ಪ್ಲೀಸ್ ಕೈ ಬಿಡು, ಕೈ ಬಿಡು. ಭವಾನಿ, ಹಾಗೆಲ್ಲ ಆಟ ಮಾಡಬಾರ್ದು. ನೀನು ಹುಷಾರಾದ್ಮೇಲೆ ನಮ್ಮನೆಗೆ ಕರ್ಕೊಂಡು ಹೋಗ್ತೀವಿ. ಅವಾಗ ನಿನ್ನ ಅಥರ್ವನ್ ಜೊತೆ ಯಾವಾಗ್ಲೂ ಇರ್ಬೋದು. ಈಗ ಬಿಟ್ಬಿಡಮ್ಮ ಅವನ್ನ. ನಾನು ಅಥರ್ವನ್ ಬಿಡಲ್ಲ, ನಂಗೆ ಅಥರ್ವ ಬೇಕು. ಅಪ್ಪ ಪ್ಲೀಸ್, ಭವಾನಿ ಬಿಡ್ತಾ ಇಲ್ಲ. ಭವಾನಿ, ಯಾಕಮ್ಮ ಇಷ್ಟೊಂದು ಹಠ ಮಾಡ್ತಿದ್ಯಾ? ಈಗ ಅವ್ನ್ ಕೈ ಬಿಡು, ಅವ್ನ್ ಮನೆಗೆ ಹೋಗಿ ಮಲಗ್ಬೇಕಲ್ವಾ? ಭವಾನಿ ಕೈ ಪ್ಲೀಸ್ ಭವಾನಿ, ಬಿಡಮ್ಮ, ಬಿಡು ಹೇಳ್ತೀನಿ. ಭವಾನಿ, ಭವಾನಿ ಬಿಡು ಕೈ. ಬಾಯ್ಲಿ ಮೇಡಮ್, ಒಂದ್ ನಿಮಿಷ. ಭವಾನಿ, ನಿನಗ್ ಗೊತ್ತಾ, ನೀನ್ ಗಟ್ಟಿಯಾಗಿ ಆ ಥರ್ವನ್ ಕೈ ಹಿಡ್ಕೊಂಡ್ಬಿಟ್ರೆ ಅವ್ನಿಗೆ ನೋವಾಗಲ್ವಾ? ನಿನ್ನ ಅಥರ್ವಂಗ್ ನೋವಾಗೋದು ನಿನ್ಗಿಷ್ಟನಾ? ಅಲ್ವಾ? ಅಥರ್ವನು ನಿನ್ ಹಾಗೆ ಮನೆಯಲ್ಲಿ ಭವಾನಿ ಭವಾನಿ ಅಂತ ಕಣ್ಮರಿಸ್ತಾ ಇರ್ತಾನೆ. ಆದ್ರೆ ಏನ್ ಮಾಡೋದು ಹೇಳು, ಅವನು ಹಾಸ್ಪಿಟ್ಲಲ್ಲಿ ಇರೋಂಗಿಲ್ಲ ಅಲ್ಲ. ಇಲ್ಲೇ ಇದ್ಬಿಟ್ರೆ ಅಥರ್ವಂಗೆ ಡಾಕ್ಟ್ರು ಇಂಜೆಕ್ಷನ್ ಕೊಟ್ಬಿಡ್ತಾರೆ. ಇಂಜೆಕ್ಷನ್ ಕೊಟ್ಟಾಗ ಅಥರ್ವಂಗೆ ನೋವಾಗಲ್ವಾ? ಈಗ ನೀನೇ ಹೇಳು, ಏನ್ ಮಾಡೋಣ? ನನ್ನ ಅಥರ್ವಂಗೆ ನೋವಾಗಬಾರ್ದು. ಅದಕ್ಕೆ ಅಥರ್ವ, ನೀನು ಮನೆಗೆ ಹೋಗಿ ನಾಳೆ ಬರ್ತೀಯಾ? ಆಯ್ತು ಭವಾನಿ, ನಾಳೆ ಬೆಳಗ್ಗೆ ಬರ್ತೀನಿ. ನೀನ್ ಹೇಳೋಕ್ ಮುಂಚೆನೆ ಬರ್ತೀನಿ, ಆಯ್ತಾ? ನಿಜ ಬರ್ತೀಯಾ ಅಲ್ವಾ? ಐ ಸ್ವೇರ್ ಬರ್ತೀನಿ. ಸೂರ್ಯ ಸರಿಯಾದ ಸಮಯಕ್ಕೆ ಹುಟ್ತಾನೋ ಇಲ್ವೋ, ಕೋಳಿ ಕೂಗುತ್ತೋ ಇಲ್ವೋ, ನಾನಂತೂ ಪಕ್ಕಾ ಬರ್ತೀನಿ. ನನ್ಗೆ ನಿನ್ಗಿಂತ ಹೆಚ್ಚು ಯಾವ್ದು ಇಲ್ಲ. ರಮೇಶ್, ಪ್ರಾಮಿಸ್. ಸರಿ ಆಯ್ತು, ನೀನು ಹುಷಾರಾಗಿ ಮನೆಗೆ ಹೋಗು, ನನಗೋಸ್ಕರ ಕಾಯ್ತಿರ್ತೀನಿ. ಖಂಡಿತ ಬರ್ತಾನಮ್ಮ. ನೀನೀಗ ಆರಾಮಾಗಿ ಮಲಗಿ ನಿದ್ದೆ ಮಾಡು, ನಾಳೆ ಖಂಡಿತ ಬರ್ತಾನೆ. ಸರಿ ಭವಾನಿ, ಬಾಯ್. ಆಯ್ತಲ್ವಾ? ಡಾಕ್ಟರ್ ಬರ್ತೀನಿ. ಓಕೆ. ಅಥರ್ವ ಬರ್ತಾನೆ, ಬೇಗ ಬರ್ತಾನೆ. ಸೂರ್ಯ ಬರ್ದೇ ಇದ್ರು ಅಥರ್ವ ಬರ್ತಾನೆ. ಅವನೇ ಹೇಳ್ದ,